ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು GH ಇನ್ಫೋ ಸೆಂಟರ್. ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನೋಡಿ ಸ್ನೇಹಿತರೆ, ಬರೀ ವಿಡಿಯೋ ನೋಡಿ ಸುಮ್ಮನೆ ಕೂರೋ ಕಾಲ ಇದಲ್ಲ. ಈಗಿರೋದು ಆಕ್ಷನ್ ತಗೊಳ್ಳೋ ಕಾಲ. ಸೆಂಟ್ರಲ್ ಗವರ್ನಮೆಂಟ್ ಜಾಬ್ ಆದಂತಹ SSB ಅಂದರೆ ಸಶಸ್ತ್ರ ಸೀಮಾ ಬಾಲ್ ಇಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ನೀವೇನಾದರೂ 10ನೇ ಕ್ಲಾಸ್ ಪಾಸ್ ಆಗಿದ್ದರೆ ಸಾಕು, ಇವತ್ತಿನ ವಿಡಿಯೋ ನಿಮ್ಮ ಲೈಫ್ಗೆ ಉಪಯುಕ್ತವಾಗುವುದು. ಅಧಿಸೂಚನೆಯಲ್ಲಿರೋ ಪ್ರತಿಯೊಂದು ಸಣ್ಣ ಪಾಯಿಂಟ್ ಕೂಡ ನಾನು ನಿಮಗೆ ನಮ್ಮ ಕನ್ನಡದಲ್ಲೇ ವಿವರವಾಗಿ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗೆ ಬೇಗನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಈಗ ಈ ನೇಮಕಾತಿಯ ಅಧಿಸೂಚನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಹಂತ ಹಂತವಾಗಿ ನೋಡ್ತಾ ಹೋಗೋಣ. ಮೊದಲನೇ ಹಂತ, ಈ ನೇಮಕಾತಿಯಲ್ಲಿ ಯಾವ್ಯಾವ ಪೋಸ್ಟ್ಗಳನ್ನು ಒಳಗೊಂಡಿದೆ, ಡೀಟೇಲ್ ವೇಕೆನ್ಸೀಸ್ ಬಗ್ಗೆ ನೋಡೋಣ. ನೋಡಿ ಫ್ರೆಂಡ್ಸ್, ಇದರಲ್ಲಿ ಬರೀ ಒಂದು ತರಹದ ಕೆಲಸ ಇಲ್ಲ. ನಿಮ್ಮ ಆಸಕ್ತಿಗೆ ತಕ್ಕಂತೆ ಕೆಲಸ ಆರಿಸಿಕೊಳ್ಳಬಹುದು. ಡ್ರೈವರ್ ಉದ್ಯೋಗ, ಈ ವಿಭಾಗದಲ್ಲಿ ಅತಿ ಹೆಚ್ಚು ಪೋಸ್ಟ್ಗಳು ಇವೆ. ಸುಮಾರು 550ಕ್ಕೂ ಅಧಿಕ ಹುದ್ದೆಗಳನ್ನು ಒಳಗೊಂಡಿರುತ್ತೆ. ಇದು ಕೇವಲ ಪುರುಷರಿಗೆ ಮಾತ್ರ. ವೆಟರ್ನರಿ, ಪ್ರಾಣಿಗಳಿಗೆ ಚಿಕಿತ್ಸೆ ನೀಡೋ ಸಹಾಯಕರ ಹುದ್ದೆ. ಟ್ರೇಡ್ಸ್ಮೆನ್ ಹುದ್ದೆಗಳು, ಟೈಲರ್, ಗಾರ್ಡನರ್, ಕಾಬ್ಲರ್, ಇವು ಟೆಕ್ನಿಕಲ್ ಹುದ್ದೆಗಳು. ಕುಕ್ ಮತ್ತು ವಾಷರ್ಮ್ಯಾನ್, ಇದು ಎಲ್ಲರಿಗೂ ಗೊತ್ತಿರೋ ಹಾಗೆ ಅಡುಗೆ ಮತ್ತು ಕ್ಲೀನಿಂಗ್ ವಿಭಾಗದಲ್ಲಿರುವಂತಹ ಹುದ್ದೆಗಳು. ಗಮನಿಸಿ, ಇದರಲ್ಲಿ ಮಹಿಳೆಯರಿಗೂ ಕೂಡ ಕೆಲವು ವಿಭಾಗಗಳಲ್ಲಿ ಅವಕಾಶ ಇದೆ. ಹಾಗಾಗಿ ಹೆಣ್ಮಕ್ಳು ಕೂಡ ಮಿಸ್ ಮಾಡಬೇಡಿ. ಒಟ್ಟು 827 ಹುದ್ದೆಗಳಿದ್ದು ಕೆಲಸಕ್ಕೆ ಸೇರಿದ ಮೇಲೆ ಒಳ್ಳೆಯ ಸಂಬಳ ಕೂಡ ಸಿಗುತ್ತೆ. ಎರಡನೇ ಹಂತ, ಫಿಸಿಕಲ್ ಫಿಟ್ನೆಸ್ ಬಗ್ಗೆ. ಫಿಸಿಕಲ್ ಸ್ಟ್ಯಾಂಡರ್ಡ್ ಅತಿ ಮುಖ್ಯವಾಗಿರುತ್ತೆ. ಸೈನ್ಯ ಅಂದಮೇಲೆ ಫಿಸಿಕಲ್ ಚೆನ್ನಾಗಿ ಇರಲೇಬೇಕು ಅಲ್ವಾ? ಇಲ್ಲಿ ಕೇಳಿ. ರನ್ನಿಂಗ್, ಪುರುಷರು 4.8 ಕಿಲೋಮೀಟರ್ ಅನ್ನು 24 ನಿಮಿಷದಲ್ಲಿ ಓಡಬೇಕು. ಮಹಿಳೆಯರು 2.4 ಕಿಲೋಮೀಟರ್ ಅನ್ನು 18 ನಿಮಿಷದಲ್ಲಿ ಓಡಬೇಕು. ಎತ್ತರ, ಹೈಟ್, ಸಾಮಾನ್ಯ ವರ್ಗದ ಪುರುಷರಿಗೆ 170 ಸೆಂಟಿಮೀಟರ್ ಎತ್ತರ ಇರಬೇಕು. ಮಹಿಳೆಯರಿಗೆ 157 ಸೆಂಟಿಮೀಟರ್ ಇರಬೇಕು. ಎದೆ ಅಳತೆ, ಚೆಸ್ಟ್, ಪುರುಷರಿಗೆ 80 ಸೆಂಟಿಮೀಟರ್ ಇರಬೇಕು. ಉಸಿರು ಹಿಡಿದಾಗ 5 ಸೆಂಟಿಮೀಟರ್ ಹಿಗ್ಬೇಕು. ಮೂರನೇ ಹಂತ, ಸಂಬಳ ಎಷ್ಟು ಸಿಗುತ್ತೆ, ಸ್ಯಾಲರಿ ಬಗ್ಗೆ ತಿಳಿಯೋಣ. ಸರಿ ಸರ್, ಕೆಲಸಕ್ಕೆ ಸೇರಿದರೆ ಕೈಗೆ ಎಷ್ಟು ಬರುತ್ತೆ ಅನ್ನೋ ಕುತೂಹಲ ನಿಮಗಿದ್ರೆ ಕೇಳಿ. ಇದು ಲೆವೆಲ್ 3 ಸಂಬಳದ ಶ್ರೇಣಿ. ಆರಂಭಿಕವಾಗಿ 21,700 ರೂಪಾಯಿಂದ 69,100 ರೂಪಾಯಿಯವರೆಗೆ ಪೇ ಸ್ಕೇಲ್ ಇರುತ್ತೆ. ಎಲ್ಲ ಭತ್ಯೆಗಳನ್ನು ಸೇರಿಸಿದ್ರೆ ಒಬ್ಬ ಹೊಸ ಕಾನ್ಸ್ಟೇಬಲ್ಗೆ ಅಂದಾಜು 30,000 ರೂಪಾಯಿಯಿಂದ 35,000 ರೂಪಾಯಿವರೆಗೆ ಕೈಗೆ ಸಿಗಬಹುದು. ನಾಲ್ಕನೇ ಹಂತ, ಪರೀಕ್ಷೆ ಹೇಗಿರುತ್ತೆ, ಎಕ್ಸಾಮ್ ಸಿಲೆಬಸ್ ತಿಳಿಯೋಣ. ಬರೀ ಗ್ರೌಂಡ್ನಲ್ಲಿ ಹೊಡಿ ಫಿಸಿಕಲ್ ಪಾಸ್ ಆದರೆ ಸಾಲದು, ಸ್ವಲ್ಪ ಓದೂ ಇರಬೇಕು. 100 ಮಾರ್ಕ್ಸ್ಗೆ ಪರೀಕ್ಷೆ ಇರುತ್ತೆ. ಇದರಲ್ಲಿ ಜನರಲ್ ನಾಲೆಡ್ಜ್, ಮ್ಯಾಥ್ಸ್, ರೀಸನಿಂಗ್ ಮತ್ತು ಇಂಗ್ಲಿಷ್ ಅಥವಾ ಹಿಂದಿ ಭಾಷೆ ಇರುತ್ತೆ. ಇದರ ಬಗ್ಗೆ ಕೂಡ ಗಮನ ಹರಿಸಿ. ನೆನಪಿಡಿ, ಇಲ್ಲಿ ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಅಂದ್ರೆ ನೀವು ಎಲ್ಲ 100 ಪ್ರಶ್ನೆಗಳಿಗೂ ಉತ್ತರ ಹಾಕಿ ಬರಬಹುದು. ಇದು ನಿಮಗೆ ಸಿಗೋ ದೊಡ್ಡ ಪ್ಲಸ್ ಪಾಯಿಂಟ್. ಐದನೇ ಹಂತ, ಬೇಕಾಗಿರೋ ದಾಖಲೆಗಳು, ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್. ಅರ್ಜಿ ಸಲ್ಲಿಸುವಾಗ ಈಗ ತಿಳಿಸುವ ದಾಖಲೆಗಳನ್ನು ರೆಡಿ ಇಟ್ಕೊಳ್ಳಿ. ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಸಹಿ, 10ನೇ ತರಗತಿ ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡ್ ಅಥವಾ ವೋಟರ್ ID, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. ಡ್ರೈವರ್ ಹುದ್ದೆಗೆ ಅರ್ಜಿ ಸಲ್ಲಿಸುವುದಾದ್ರೆ ಹೆವಿ ಮೋಟಾರ್ ವೆಹಿಕಲ್ ಲೈಸೆನ್ಸ್ ಕಡ್ಡಾಯವಾಗಿ ಹೊಂದಿರಬೇಕು. ಇನ್ನು ಬೇರೆ ಟ್ರೇಡ್ ಕೆಲಸಗಳಿಗೆ ಆಯಾ ಕೆಲಸದ ಅನುಭವ ಕೇಳಬಹುದು. ಆರನೇ ಹಂತ, ಇದಕ್ಕೆ ಯಾರ್ಯಾರು ಅರ್ಜಿ ಹಾಕಬಹುದು, ಅರ್ಹತೆಗಳೇನು ಅಂದ್ರೆ, ನೀವು ಕನಿಷ್ಠ 10ನೇ ತರಗತಿ SSLC ಪಾಸ್ ಆಗಿದ್ರೆ ಸಾಕು, ಅರ್ಜಿ ಸಲ್ಲಿಸಬಹುದು. ಆದರೆ ನೆನಪಿಡಿ, ನೀವು ಡ್ರೈವರ್ ಹುದ್ದೆಗೆ ಅರ್ಜಿ ಸಲ್ಲಿಸುವುದಾದ್ರೆ ನಿಮ್ಮ ಹತ್ರ ಹೆವಿ ಡ್ರೈವಿಂಗ್ ಲೈಸೆನ್ಸ್ ಇರಲೇಬೇಕು. ಇನ್ನು ಬೇರೆ ಟ್ರೇಡ್ ಕೆಲಸಗಳಿಗೆ ಆಯಾ ಕೆಲಸದ ಅನುಭವ ಕೇಳಬಹುದು. ಏಳನೇ ಹಂತ, ವಯಸ್ಸಿನ ಮಿತಿ. ಸ್ನೇಹಿತರೆ, ವಯಸ್ಸಿನ ಬಗ್ಗೆ ಗೊಂದಲ ಬೇಡ. 18ರಿಂದ 27 ವರ್ಷದ ಒಳಗೆ ಇರಬೇಕು. ಕೆಲವು ವರ್ಗದ ಹುದ್ದೆಗಳಿಗೆ 23 ವಯಸ್ಸಿನ ಮಿತಿಯನ್ನ ಇರಿಸಲಾಗಿದೆ. ಅದಕ್ಕೆ ನೀವು ಒಂದ್ಸಲ ನೋಟಿಫಿಕೇಶನ್ ಕೂಡ ನೋಡ್ಕೊಡಿ. ಅದರ PDF ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ ರಿಯಾಯಿತಿ ಇದೆ. ಇನ್ನು ಹಿಂದುಳಿದ ವರ್ಗದವರಿಗೆ ಅಂದರೆ OBCಯವರಿಗೆ 3 ವರ್ಷ ವಯಸ್ಸಿನ ಸಡಲಿಕೆ ಇರುತ್ತೆ. ಸೊ ನೀವು ಆರಾಮಾಗಿ ಪ್ರಯತ್ನ ಮಾಡಬಹುದು. 8ನೇ ಹಂತ, ಆಯ್ಕೆ ಮಾಡೋದು ಹೇಗೆ, ಸೆಲೆಕ್ಷನ್ ಪ್ರೋಸೆಸ್. ಇಲ್ಲಿ ಆಯ್ಕೆ ಪ್ರಕ್ರಿಯೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಗಮನ ಇಟ್ಟು ಕೇಳಿ. ಮೊದಲನೇ ಹಂತದಲ್ಲಿ ಫಿಸಿಕಲ್ ಟೆಸ್ಟ್ ಅಂದರೆ ಓಟ ಮತ್ತು ಎತ್ತರ ಚೆಕ್ ಮಾಡ್ತಾರೆ. ಫಿಸಿಕಲ್ ಆಗಿ ನೀವು ಫಿಟ್ ಇರಬೇಕು. ಎರಡನೇ ಹಂತದಲ್ಲಿ ಲಿಖಿತ ಪರೀಕ್ಷೆ. ಇಲ್ಲಿ ನೀವು ಸ್ವಲ್ಪ ಚೆನ್ನಾಗಿ ಓದಬೇಕಾಗುತ್ತೆ. ಮೂರನೇ ಹಂತದಲ್ಲಿ ನಿಮ್ಮ ಕೆಲಸದ ಕೌಶಲ ಪರೀಕ್ಷೆ ಅಂದರೆ ಟ್ರೇಡ್ ಟೆಸ್ಟ್. ನೀವು ಯಾವ ಕೆಲಸಕ್ಕೆ ಅರ್ಜಿ ಹಾಕಿದಿರೋ ಆ ಕೆಲಸವನ್ನ ಮಾಡಿ ತೋರಿಸಬೇಕಾಗುತ್ತೆ. 9ನೇ ಹಂತ, ಅರ್ಜಿ ಶುಲ್ಕ ಮತ್ತು ಕೊನೆಯ ದಿನಾಂಕದ ವಿವರ ನೋಡೋಣ. ಫ್ರೆಂಡ್ಸ್, ಈಗಲೇ ನೋಟ್ ಮಾಡ್ಕೊಳ್ಳಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏಪ್ರಿಲ್ 20, 2026. ಅರ್ಜಿ ಶುಲ್ಕ ಕೇವಲ 100 ರೂಪಾಯಿ ಮಾತ್ರ. ಆದರೆ SC, ST ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ. ನೀವು ಉಚಿತವಾಗಿ ಅರ್ಜಿ ಸಲ್ಲಿಸಬಹುದು, SC, ST ಮತ್ತು ಮಹಿಳಾ ಅಭ್ಯರ್ಥಿಯಾಗಿದ್ದರೆ.
ನೋಡಿದ್ರಲ್ಲ ಮಿತ್ರರೇ, ಇದು ತುಂಬಾ ಒಳ್ಳೆಯ ಅವಕಾಶ. ಸಮಯ ವ್ಯರ್ಥ ಮಾಡಬೇಡಿ. ಈಗಲೇ SSB ಅಧಿಕೃತ ವೆಬ್ಸೈಟ್ಗೆ ಹೋಗಿ ಅರ್ಜಿ ಹಾಕಿ. ಇದರ ವೆಬ್ಸೈಟ್ ಡೈರೆಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಈ ವಿಡಿಯೋ ಎಂಡ್ ಆದಮೇಲೆ ಡಿಸ್ಕ್ರಿಪ್ಷನ್ನಲ್ಲಿ ಹೋಗಿ ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನೇರವಾಗಿ ಅರ್ಜಿ ಸಲ್ಲಿಸುವಂತಹ ಆನ್ಲೈನ್ ಫಾರ್ಮ್ ಓಪನ್ ಆಗುತ್ತೆ. ಆನ್ಲೈನ್ ಅರ್ಜಿ ಫಾರ್ಮ್ನಲ್ಲಿ ಕೇಳಿದಂತಹ ಎಲ್ಲ ಮಾಹಿತಿಗಳನ್ನು ಜಾಗರೂಕತೆಯಿಂದ ಸರಿಯಾಗಿ ಭರ್ತಿ ಮಾಡಿ ಅರ್ಜಿ ಸಲ್ಲಿಸಿ. ಓಕೆ ಸ್ನೇಹಿತರೆ, ಇದಿಷ್ಟು ಮಾಹಿತಿ ಸೆಂಟ್ರಲ್ ಗವರ್ಮೆಂಟ್ ಅಂಡರ್ನಲ್ಲಿ ಬರುವಂತಹ SSB ಸಶಸ್ತ್ರ ಸೀಮಾ ಬಾಲ್ ನೇಮಕಾತಿಯ ಅಧಿಸೂಚನೆ ಬಗ್ಗೆ ಆಗಿರುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಬೇಕಂದ್ರೆ ಇದರ ಅಫಿಷಿಯಲ್ ವೆಬ್ಸೈಟ್ ಆದಂತಹ ssbrecruit.gov.in ಗೆ ಭೇಟಿ ನೀಡಿ ತಿಳಿದುಕೊಳ್ಳಿ. ಸ್ನೇಹಿತರೆ, ನಿಮಗೆ ಒಂದು ಕಿವಿ ಮಾತು ನೋಡಿ, ನೋಟಿಫಿಕೇಶನ್ ಬರುತ್ತೆ ಹೋಗುತ್ತೆ, ಆದರೆ ಯಾರು ಇವತ್ತೇ ಅರ್ಜಿ ಹಾಕಿ ತಯಾರಿ ಶುರು ಮಾಡ್ತಾರೋ ಅವರ ಮೈ ಮೇಲೆ ಸಮವಸ್ತ್ರ ಇರುತ್ತೆ. ಏಪ್ರಿಲ್ 19 ಲಾಸ್ಟ್ ಡೇಟ್ ಅಂತ ಕಾಯ್ಬೇಡಿ. ಸರ್ವರ್ ಬ್ಯುಸಿ ಆಗೋ ಮುಂಚೆ ಇವತ್ತೇ ಅಪ್ಲೈ ಮಾಡಿ. ನಿಮ್ಗೇನಾದರೂ ಡೌಟ್ ಇದ್ರೆ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಇಂಥದ್ದೇ ಜಾಬ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತಷ್ಟು ಉಪಯುಕ್ತ ಮಾಹಿತಿಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.